ಮೊದಲನೇ ಬಹುಮಾನ ಥಾರ್ ಆಗಿರ್ಲಿ, ಟ್ರ್ಯಾಕ್ಟರ್ ಆಗಿರ್ಲಿ, ಬುಲೆಟ್ಗಳಾಗಿರ್ಲಿ ಬಹುಮಾನಗಳನ್ನ ಇಟ್ಟು ಕರ್ನಾಟಕಿನ ಈ ಹಳಿಯಾಳ ತಾಲೂಕಿನ ಮಣ್ಣ ನೋಡ್ಲಿಕ್ಕೆ ಬರ್ಬೇಕೆನ್ನತಕ್ಕಂತ ಒಂದು ಉದ್ದೇಶದಿಂದ ನಾನು ಆಶ್ವಾಸನೆ ಕೊಟ್ಟಿದ್ದು. 1 ಲಕ್ಷದಿಂದ 1.5 ಲಕ್ಷ ಜನ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸೇರ್ಬೋದನ್ನತಕ್ಕಂಥದ್ದನ್ನ ಅಂದಾಜು ನಾವು ಇಟ್ಕೊಂಡಿದ್ದೀವಿ. ಇರಾನ್ ನಿಂದ ಮಿರ್ಜಾ ಅಂತ ಹೇಳಿ ಬಂದಿದ್ರು, ಅವರು ಕೂಡ ಈ 2nd ನಂಬರ್ ಕುಸ್ತಿಯನ್ನ ಆಡ್ಲಿಕ್ಕೆ ಬರ್ತಾ ಇದ್ದಾರೆ. ಮಹಾರಾಷ್ಟ್ರಕ್ಕೆ ಶ್ರೀ ಮಹೇಂದ್ರ ಗಾಯ್ಕಾಡ್ ಜೊತೆ ಅವರು ಬರ್ತಾ ಇದ್ದಾರೆ. ನಮ್ಮ ರಾಜ್ಯದ ಪೈಲ್ವಾನರು ಬರ್ತಾ ಇದ್ದಾರೆ. ಅಂತಾರಾಷ್ಟ್ರ ಮಟ್ಟದ ಪೈಲ್ವಾನರು ಈ ಕುಸ್ತಿ ಮೈದಾನಕ್ಕೆ ಆಗಮಿಸ್ತಾರೆ. ಜನಸ್ನೇಹಿ ರಾಜು ಪಿಜೋಳಿ ಅವರ ಏನೊಂದು 2026ನೇ ಸಾಲಿನಲ್ಲಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಂದು ಕುಸ್ತಿ ಪಂದ್ಯಾವಳಿ ಮಾಡಿಕೊಂಡು ಒಂದು ಆಯೋಜನೆ ಮಾಡ್ತಾ ಇದ್ದಾರೆ. ಅಂದರೆ ಇದೇ ತಿಂಗಳು 18ನೇ ತಾರೀಕು ಅಂದರೆ ಬರುವ ರವಿವಾರ. ಯಾಕಂತಂದರೆ ಒಂದು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಥಾರ್ ಗಾಡಿಯನ್ನು ಕೊಡ್ತಾ ಇರುವಂಥದ್ದು, ಅಂದರೆ ಪ್ರೈಸ್ ಇರುವಂಥದ್ದು ಮೊದಲನೇದಾಗಿ. ಅಂದರೆ ಎರಡನೇದಾಗಿ ಟ್ರ್ಯಾಕ್ಟರ್ ಆಯೋಜನೆ ಮಾಡಿರುವಂಥದ್ದು. ಅಂದರೆ ಕೊನೆಯದಾಗಿ ಅಂತಂದರೆ ಮತ್ತೆ ಒಂದು 10 ಬುಲೆಟ್ಗಳನ್ನು ಕೂಡ ಒಂದು ಇಲ್ಲಿ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಆಗಿರ್ಬೋದು, NS ಬೈಕ್ ಆಗಿರ್ಬೋದು, ಮತ್ತು ಆ್ಯಕ್ಟಿವಾ ಬೈಕ್ಗಳನ್ನು ಕೂಡ ಈ ಒಂದು ಬಹುಮಾನಗಳಲ್ಲಿದೆ. ಯಾಕಂದರೆ ಸಾಕಷ್ಟು ನಿರೀಕ್ಷೆ ಇದೆ. ಅಂದರೆ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಈ ರೀತಿ ಒಂದು ಕುಸ್ತಿ ಪಂದ್ಯಾವಳಿಯಿಂದ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ದೊಡ್ಡ ಮಟ್ಟದ ಕುಸ್ತಿಯನ್ನು ಯಾರೂ ಕೂಡ ಆಯೋಜನೆ ಮಾಡಿಲ್ಲ. ಅದೇ ರೀತಿ ಏನು ಆಯೋಜನೆ ಮಾಡಿರ್ತಕ್ಕಂಥ ರಾಜು ಪಿಜೋಳಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಇದು ಈಗಾಗಲೇ 18ನೇ ತಾರೀಕು ಅಂದರೆ ಈ ಮುಂಚೆ 1 ತಿಂಗಳ ಮುಂಚೆನೇ ಒಂದು ಸ್ಟೇಜ್ ಕೂಡ ರೆಡಿ ಮಾಡ್ತಿರುವಂಥದ್ದು. ಅಂದರೆ ಎಷ್ಟು ಒಂದು ಇಲ್ಲಿ ಲಕ್ಷಾಂತರ ಕೂಡ ಮಂದಿ ಕೂಡ ಭಾಗವಹಿಸ್ತಾರೆ. ಅವ್ರನ್ನೇ ಮಾತಾಡಿಸ್ತೇನೆ. ಇಲ್ಲಿ ಸರ್, ಯಾವ ರೀತಿ ಒಂದು ಆಯೋಜನೆ ತಾವು ಮಾಡ್ತಾ ಇದ್ರಿ? ಅಂದರೆ ಈಗ ಕೊನೆಯದಾಗಿ ತಾವು ಮುಂಚೆನೂ ಕೂಡ ಹೇಳಿದ್ರಿ, ಈ ಒಂದು ಕುಸ್ತಿ ಬಗ್ಗೆ ತಾವು ಹೇಳೋದಾದರೆ 2023 2024ರಲ್ಲಿ ಹಳಿಯಾಳದಲ್ಲಿ ಒಂದು ಚಿಕ್ಕ ಮಟ್ಟದಲ್ಲಿ ಕುಸ್ತಿಯನ್ನು ಆಯೋಜನೆ ಮಾಡಿದ್ವು ಜೆ ಹನುಮಾನ್ ಕಮಿಟಿ ವತಿಯಿಂದ. ಅದರಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ 2025 2026ರಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನು ಆಯೋಜನೆ ಹಳಿಯಾಳದಲ್ಲೇ ಮಾಡಿಸಿಕೊಡ್ತೇನೆ ಅಂಥೇಳಿ. ಹಾಗಾಗಿ ಆ ವಿಶ್ವಾಸವನ್ನು ಏನು ಒಂದು ಹಳಿಯಾಳ ತಾಲೂಕು ಮಾಜಿ ಪೈಲ್ವಾನರಿಗಾಗಿರಲಿ, ಅಭಿಮಾನಿ ಕುಸ್ತಿ ಅಭಿಮಾನಿಗಳಿಗಾಗಿರಲಿ, ನಮ್ಮ ಕರ್ನಾಟಕದ ಕುಸ್ತಿ ಅಭಿಮಾನಿಗಳಿಗಾಗಿರಲಿ, ಎಲ್ಲರಿಗೂ ಏನು ಒಂದು ಆಶ್ವಾಸನೆ ಕೊಟ್ಟಿದ್ದೆ. 2025 2026ರಲ್ಲಿ ಮೊದಲನೇ ಬಹುಮಾನ ಥಾರ್ ಆಗಿರಲಿ, ಟ್ರ್ಯಾಕ್ಟರ್ ಆಗಿರಲಿ, ಬುಲೆಟ್ಗಳಾಗಿರಲಿ, ಸ್ಕೂಟಿಗಳನ್ನು ಇಟ್ಟು ಒಂದು ಬಹುಮಾನಗಳನ್ನು ಇಟ್ಟು ಒಂದು 2025 2026 2027 ಒಳಗಡೆ ಒಂದು ಕರ್ನಾಟಕಿನ ಈ ಹಳಿಯಾಳ ತಾಲೂಕಿನ ಮಣ್ಣು ನೋಡ್ಲಿಕ್ಕೆ ಇಡೀ ರಾಷ್ಟ್ರ ಬಂದು ಬರಬೇಕೆನ್ನತಕ್ಕಂಥ ಒಂದು ಉದ್ದೇಶದಿಂದ ನಾನು ಆಶ್ವಾಸನೆ ಕೊಟ್ಟಿದ್ದೆ. ಆ ಆಶ್ವಾಸನವನ್ನು ಇವತ್ತಿಗೆ ಉಳಿಸ್ಕೊಳ್ತಾ ಇದ್ದೀನಿ. ಸಾಕಷ್ಟು ತಿಂಗಳಿಂದ 3-4 ತಿಂಗಳಿಂದ ಈ ಕುಸ್ತಿಯನ್ನು ಆಯೋಜನೆ ಮಾಡಿ ಡೇಟನ್ನು ಫಿಕ್ಸ್ ಮಾಡಿ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಹಳಿಯಾಳ ತಾಲೂಕಿನ ಮಾಜಿ ಪೈಲ್ವಾನರಾಗಿರ್ಬೋದು, ನಮ್ಮ ಜನಸ್ನೇಹಿ ಟೀಮ್ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯುವ ಪೀಳಿಗೆ ಆಗಿರ್ಬೋದು, ನಮ್ಮ ಈ ಹಳಿಯಾಳ ಮತ್ತು ಅಳ್ನಾವರ ತಾಲೂಕಿನ ಎಲ್ಲ ಮಾಜಿ ಪೈಲ್ವಾನರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಒಂದು ಪ್ರಮುಖರು ಕೂಡ ತಾವು ಕೂಡ ಇನ್ವೈಟ್ ಕೂಡ ಮಾಡಿರುವಂಥದ್ದು. ಅಂದರೆ ಮೇನ್ ಇರ್ತಕ್ಕಂಥ 18ನೇ ತಾರೀಕು ಯಾರ್ಯಾರು ಪ್ರಮುಖರು ಬರ್ತಾರಂತ? ನಮ್ಮ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಅವರು ಕೂಡ ಈ 18 ತಾರೀಕಿಗೆ ಬರುವಂಥ ವಿಶೇಷತೆ ಇದೆ. ನಮ್ಮ ಹಳಿಯಾಳ ತಾಲೂಕಿನ ಹಾಗೂ ಜೋಯ್ಡಾ ಕ್ಷೇತ್ರದ ನಮ್ಮ ದೇಶಪಾಂಡೆ ಸಾಹೇಬರು ಕೂಡ ಅವತ್ತು ಬರ್ತಾ ಇದ್ದಾರೆ. ಮಾಜಿ ಶಾಸಕರಾದಂಥ ಸುನಿಲ್ ಹೆಗಡೆ ಸಾಹೇಬರು ಬರ್ತಾ ಇದ್ದಾರೆ, ಘೋಟ್ನೇಕರ್ ಸಾಹೇಬರು ಬರ್ತಾ ಇದ್ದಾರೆ, ಅರವಿಂದ್ ಬೆಲ್ಲೆ ಸಾಹೇಬರು ಬರ್ತಾ ಇದ್ದಾರೆ, ಮಹೇಶ್ ತೆಂಗಿನಕಾಯಿ ಸಾಹೇಬರು ಬರ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ, MP ಆದಂಥ ಕಾಗೇರಿ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ BL ಸಂತೋಷ್ ಸಾಹೇಬರು ಬರ್ತಾ ಇದ್ದಾರೆ. ಇನ್ನಿತರೆ ಸಾಕಷ್ಟು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪ ಸರ್ ಅವರು ಬರ್ತಾ ಇದ್ದಾರೆ. ಹೀಗೆ ಸಾಕಷ್ಟು VIP ಗಳು ಅವತ್ತು 18 ತಾರೀಕಿಗೆ 2026ರಂದು ಇವತ್ತು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಭಾಗವಹಿಸ್ಲಿಕ್ಕೆ ಅಂದ್ರೆ ಮೇನ್ ಪೈಲ್ವಾನರು ಯಾರ್ಯಾರಂತ ಅಂದರೆ ತಾವು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟುಗಳು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೇನ್ ಅಂತಾರಾಷ್ಟ್ರೀಯ ಪಟುಗಳು ಯಾರ್ಯಾರು ಸರ್, ಯಾರು ಬರ್ತಾರಂತ? ಅಂತಾರಾಷ್ಟ್ರದ ಪೈಲ್ವಾನರು 2025 2026ರಲ್ಲಿ
ಇರಾನ್ನಿಂದ ಮಿರ್ಜಾ ಅಂತ ಹೇಳಿ ಬಂದಿದ್ರು. ಅವರು ಕೂಡ ಈ ಸೆಕೆಂಡ್ ನಂಬರ್ ಕುಸ್ತಿಯನ್ನ, ಟ್ರ್ಯಾಕ್ಟರ್ ಕುಸ್ತಿಯನ್ನ ಆಡ್ಲಿಕ್ಕೆ ಬರ್ತಾ ಇದ್ದಾರೆ. ಮಹೇಂದ್ರ ಗಾಯ್ಕಾಡ್ ಜೊತೆ, ಮಹಾರಾಷ್ಟ್ರ ಕೇಸರಿ ಮಹೇಂದ್ರ ಗಾಯ್ಕಾಡ್ ಜೊತೆ ಅವರು ಬರ್ತಾ ಇದ್ದಾರೆ. ಅದೇ ತರ ಸಿಕಂದರ್ ಶೇಖ್, ಭಾರತದಲ್ಲಿ ಪ್ರಸಿದ್ಧವಾದಂತಹ ಪೈಲ್ವಾನರು ಸಿಕಂದರ್ ಶೇಖ್ ಕೂಡ ಬರ್ತಾ ಇದ್ದಾರೆ. ಅವ್ರ ಜೊತೆ ಮಹಾರಾಷ್ಟ್ರ ಕೇಸರಿ ಆದಂತಹ ಪೃಥ್ವಿರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಇನ್ನಿತರ ಸಾಕಷ್ಟು ನಮ್ಮ ಪಂಜಾಬ್ ಕೇಸರಿ ಆಗಿರ್ಬೋದು, ದಿಲ್ಲಿ ಕೇಸರಿ ಆಗಿರ್ಬೋದು, ಹರಿಯಾಣ ಕೇಸರಿ ಆಗಿರ್ಬೋದು, ಮಹಾರಾಷ್ಟ್ರ ಕೇಸರಿ ಆಗಿರ್ಬೋದು. ಅದೇ ತರ ನಮ್ಮ ಕರ್ನಾಟಕದ ಡಬಲ್ ಕರ್ನಾಟಕ ಕೇಸರಿ ಆದಂಥ ಕಾರ್ತಿಕ್ ಕಾಟೆಯವರಾಗಿರ್ಬೋದು. ಈಗ 2025-26ರಲ್ಲಿ ನಮ್ಮ ಕರ್ನಾಟಕ ಕೇಸರಿ ಆದಂತಹ ಮಂಜುನಾಥ್ ಗೌಡಪ್ಪನವರಾಗಿರ್ಬೋದು. ಇನ್ನಿತರ ಸಾಕಷ್ಟು ಹಳಿಯಾಳ ತಾಲೂಕಿನ ಕೂಡ ಪೈಲ್ವಾನರು ಬರ್ತಾ ಇದ್ದಾರೆ. ನಮ್ಮ ರಾಜ್ಯದ ಪೈಲ್ವಾನರು ಬರ್ತಾ ಇದ್ದಾರೆ. ಅಂತಾರಾಷ್ಟ್ರ ಮಟ್ಟದ ಪೈಲ್ವಾನರು ಈ ಕುಸ್ತಿ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದರೆ ತಾವು ಕೂಡ ಮಾಜಿ ಯೋಧರು. ಇತ್ತೀಚಿನ ಅಂದರೆ ಮೊನ್ನೆ ತಾವು ಕೂಡ ಏನಂತಂದರೆ ಒಂದು ವ್ಯಾಲೆಂಟರ್ ರಿಟೈರ್ಡ್ ಕೂಡ ತೆಗೆದುಕೊಂಡಿದ್ದೀರಿ. ಅಂದರೆ ತಾವು ಮಾಜಿ ಯೋಧರಾಗೂ ಕೂಡ, ಯಾಕಂದರೆ ಕಳೆದ ಬಾರಿ ಒಂದು ದೊಡ್ಡ ಪ್ರಮಾಣದ ಕುಸ್ತಿ ಕೂಡ ತಾವು ಆಳ್ನಾವರದಲ್ಲಿ ಆಯೋಜನೆ ಮಾಡಿದ್ರಿ. ಅಂದರೆ ಈ ಭಾಗದಲ್ಲಿ ತಾವು ಮಾಡಲಿಕ್ಕೆ ಕಾರಣ ಏನಂತ ಸರ್? 2021, 2022, 2023ರಲ್ಲಿ ಅಳ್ನಾವರದಲ್ಲಿ ಪ್ರಪ್ರಥಮವಾಗಿ ಕುಸ್ತಿಯನ್ನು ಆಯೋಜನೆ ಮಾಡಿದ್ವು. 2023-24ರಲ್ಲಿಯೂ ಕೂಡ ಅಳ್ನಾವರದಲ್ಲಿ ಮಾಡಿದ್ವು. ಹಾಗಾಗಿ ಇವತ್ತು ಕಾರಣಪ್ಪ ಏನಂದರೆ, ಅಳ್ನಾವರದಲ್ಲಿ ಐಬಿಗಳ ಸಮಸ್ಯೆ, ಲಾಡ್ಜ್ಗಳ ಸಮಸ್ಯೆ, ರೆಸ್ಟೋರೆಂಟ್ಗಳ ಸಮಸ್ಯೆ ಇರುವುದರಿಂದ, ಸಾಕಷ್ಟು ದೊಡ್ಡ ಪೈಲ್ವಾನರ ಬರುವುದರಿಂದ, ವಿಆರ್ಪಿಸ್ಗಳು ಬರುವುದರಿಂದ, ಇರುವಂಥ ಸುವಿಧೆ ಕಮ್ಮಿ ಇರುವುದರಿಂದ ಹಳಿಯಾಳದಲ್ಲಿ ಸುವಿಧೆ ಇದೆ. ಐಬಿಗಳಿದ್ದಾವೆ, ಲಾಡ್ಜ್ಗಳಿದ್ದಾವೆ, ರೆಸ್ಟೋರೆಂಟ್ಗಳಿದ್ದಾವೆ, ರೆಸಾರ್ಟ್ಗಳಿದ್ದಾವೆ. ಬಂದು ರೆಸ್ಟ್ ಮಾಡಿ ಪೈಲ್ವಾನರಿಗೆ ಆಡಲಿಕ್ಕೆ ಒಂದು ಚೆನ್ನಾಗಾಗುತ್ತೆ ಅನ್ನತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಮ್ಮ ಅಳ್ನಾವರ ತಾಲೂಕಿನ ಮಾಜಿ ಪೈಲ್ವಾನರಾಗಿರಲಿ, ನಮ್ಮ ಹಳಿಯಾಳ ತಾಲೂಕಿನ ಮಾಜಿ ಪೈಲ್ವಾನರಾಗಿರಲಿ, ಎಲ್ಲರೂ ಸೇರಿ ಒಂದು ಕಮಿಟಿಯನ್ನು ರಚನೆ ಮಾಡಿ, ಒಂದು ಮೀಟಿಂಗನ್ನು ಮಾಡಿ ಹಳಿಯಾಳದಲ್ಲಿ ಮಾಡೋಣ. ಹಳಿಯಾಳದ ಅಭಿಮಾನಿಗಳು ಹೇಳಿದ್ರು, ಹಳಿಯಾಳದಲ್ಲಿಯೂ ಕೂಡ ನಮಗೆ ರಾಜು ಅಣ್ಣರವ್ರಿಗೂ ಇಂಥ ಒಂದು ದೊಡ್ಡ ಕುಸ್ತಿ ಪ್ರಮಾಣದಲ್ಲಿ ಮಾಡಿಸ್ಕೊಡ್ಬೇಕನ್ನತಕ್ಕಂಥ ವಿಷಯವನ್ನು ಇಟ್ಟಿದ್ರು. ಹಾಗಾಗಿ ಈ ದೊಡ್ಡ ಕುಸ್ತಿಯನ್ನು ನಾವು ಹಳಿಯಾಳದಲ್ಲಿ ಮಾಡುವಂಥದ್ದನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸುಮಾರು ಎಷ್ಟು ಲಕ್ಷ ಜನ ಸೇರ್ಬೋದು ಸರ್? ತಮ್ಮ ನಿರೀಕ್ಷೆ ಎಷ್ಟು ಲಕ್ಷ ಜನ ಸೇರ್ಬೋದು ಅಂತ? ಈ ಒಂದು ಮೊದಲನೆಯ ಕುಸ್ತಿ ಏನಿದೆ, ಸಿಕಂದರ್ ಶೇಖ್ ಹಾಗೂ ಪೃಥ್ವಿರಾಜ್ ಪಾಟೀಲ್ 30 ಲಕ್ಷದ ಬಹುಮಾನವನ್ನು ಇಟ್ಟು ಮಹಾರಾಷ್ಟ್ರ ಸರ್ಕಾರ ಕುಸ್ತಿಯನ್ನು ನೇಮಿಸಿದ್ರು. ಆ ಕುಸ್ತಿ ಫೇಲ್ ಆಗಿತ್ತು. ಹಾಗಾಗಿ ಆ ಕುಸ್ತಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ಕ್ರೇಜ್ ಇದೆ ಆ ಕುಸ್ತಿ ಸಲುವಾಗಿ. ಹಾಗಾಗಿ ಮಹಾರಾಷ್ಟ್ರದಿಂದ ಸಾಕಷ್ಟು 15,000-20 ಸಾವಿರ ಜನ ಬರ್ಬೋದು. ಅದೇ ರೀತಿ ಕರ್ನಾಟಕದಿಂದ ಕೂಡ 70,000-80 ಸಾವಿರ. ನಮ್ಮ ಅನಿಸಿಕೆ ಪ್ರಕಾರ ಏನು, ಒಂದು ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ, ದೊಡ್ಡ ಮೈದಾನ ಆಗ್ತಾ ಇದೆ. 1 ಲಕ್ಷದಿಂದ 1.5 ಲಕ್ಷ ಜನ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸೇರ್ಬೋದು ಅನ್ನತಕ್ಕಂಥದ್ದನ್ನ ಅಂದಾಜು ನಾವು ಇಟ್ಕೊಂಡಿದ್ದೀವಿ. ಅಂದರೆ ಇಲ್ಲಿರ್ತಕ್ಕಂಥ ರಾಜು ಪಿಜೋಳಿ ಅವರು ಹೇಳ್ತಾ ಇರುವಂಥದ್ದು, ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಹಳಿಯಾಳ ಒಂದು ಕುಸ್ತಿಯಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು. ಯಾಕಂತಂದರೆ ಪಕ್ಕದ ಒಂದು ಮಹಾರಾಷ್ಟ್ರದಿಂದ ಒಂದು ಹೆಚ್ಚು ಕಡಿಮೆ ಒಂದು 25,000-30 ಸಾವಿರ ಜನ ಕೂಡ ಬರ್ತಾರೆ. ಅಂದರೆ ಅಕ್ಕಪಕ್ಕದ ಒಂದು ಜಿಲ್ಲೆ, ಅಂದರೆ ಇಲ್ಲಿರ್ತಕ್ಕಂಥ ಜಿಲ್ಲೆ ಆಗಿರ್ಬೋದು, ಆಲ್ ಓವರ್ ಕರ್ನಾಟಕದಿಂದ ಕೂಡ ಈ ಒಂದು ಕುಸ್ತಿ ಪಂದ್ಯಾವಳಿ ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಅಂತೇಳಿ ಈಗಾಗಲೇ ಒಂದು ರಾಜು ಪಿಜೋಳಿ ಅವರು ತಿಳಿಸಿರುವಂಥದ್ದು. ಅಂದರೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಅಂದರೆ ತಾವು ಕೂಡ ನಿರೀಕ್ಷೆಯಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಪ್ರಮಾಣದ ಒಂದು ಕುಸ್ತಿ ಪಂದ್ಯಾವಳಿ ಒಂದು ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಏನು ಒಂದು ಹಳಿಯಾಳದಲ್ಲಿ ಈ ಒಂದು ಇಟ್ಕೊಂಡಿರುವಂಥದ್ದು. ಅದನ್ನು ಏನಪ್ಪ ಅಂತಂದರೆ ಈಗಾಗಲೇ ರಾಜು ಪಿಜೋಳಿ ಹೇಳಿರೋ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಈ ಹಳಿಯಾಳದಲ್ಲಿ ಇರುವಂಥದ್ದು ಕಾರಣಕ್ಕಾಗಿ ಈ ಒಂದು ಪಂದ್ಯಾವಳಿಯನ್ನು ಹಳಿಯಾಳದಲ್ಲಿ ಇಟ್ಕೊಂಡಿರುವಂಥ ಈಗ ರಾಜು ಪಿಜೋಳಿ ಹೇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ ಟಿವಿ, ಹಳಿಯಾಳ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.